ಎಲ್ಲರಿಗೂ ನಮಸ್ಕಾರ. ಪವಿತ್ರ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಮಜ್ಜಿಗೆ ಸಾರು. ಇದನ್ನು ಉತ್ತರ ಕರ್ನಾಟಕದಲ್ಲಿ ಮಜ್ಜಿಗೆ ಆಂಬರು ಅಂತಲೂ ಕರೀತಾರೆ. ಅವಾಗ ಹಿಂದೆ ಕಾಲದಲ್ಲಿ ನೆಗಡಿ, ಚಳಿ, ಜ್ವರ ಏನಾದರೂ ಬಂದರೆ ಮಜ್ಜಿಗೆ ಆಂಬರು ಕುಡಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರಂತೆ. ಬನ್ನಿ ಇವಾಗ ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ. ನಾನು ಇಲ್ಲಿ 3 ಮೆಣಸಿನಕಾಯಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಚಿಟಿಕೆ ಅರಿಶಿಣ ಇಷ್ಟೇ ಬೇಕಾಗುತ್ತೆ. ಮತ್ತು 1 ಬಟ್ಲು ಕಡ್ದಿರುವಂತಹ ಮಜ್ಜಿಗೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ನಾನಿವಾಗ ಮೆಣಸಿನ್ಕಾಯಿನ ಕುಟ್ಟಣಿಕೆಯಲ್ಲಿ ಕುಟ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದರಲ್ಲೇ ಕುಟ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ಎಲ್ಲನೂ ಚೆನ್ನಾಗಿ ಜಜ್ಜಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಒಂದು 5-10 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ, ರೂಮ್ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆಲ್ಲ ಅನ್ನದ ಜೊತೆ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಮಜ್ಜಿಗೆ ಸಾಂಬಾರಲ್ಲೂ ಎಷ್ಟೊಂದು ವೆರೈಟಿ ಇರುತ್ತೆ. ಸ್ಪೆಷಲಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋದು. ಇದು ಸುಮಾರು ಥರದಾಗಿ ಮಾಡ್ತಾರೆ. ಮಜ್ಜಿಗೆ ಹುಳಿ, ಮಜ್ಜಿಗೆ ಸಾರು, ಮಜ್ಜಿಗೆ ಆಂಬೂರು ಅಂತೇಳ್ಬಿಟ್ಟು. ಬಟ್ ಇದು ಸ್ಪೆಷಲಾಗಿ ಬೀದರ್, ಗುಲ್ಬರ್ಗ ಸ್ಪೆಷಲ್ ಮಜ್ಜಿಗೆ ಆಂಬೂರು ಅಂತೇಳ್ಬಿಟ್ಟು. ಇವಾಗ ಮಜ್ಜಿಗೆಯಲ್ಲಿ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದನ್ನು ಕಲಿಸ್ಬಿಟ್ಟು ಸೈಡಲ್ಲಿಟ್ಟು ಬಾಣಲೆಯಲ್ಲಿ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಇವಾಗ ಶುಂಠಿ, ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಬೇಕು. ಮನೇಲಿ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಜಜ್ಜಿರುವಂಥ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇತ್ತು, ಹಾಗಾಗಿ 2 ಜಜ್ಜಿಬಿಟ್ಟು ಹಾಕ್ಕೊಂಡೆ. ಒಂದು ಸ್ವಲ್ಪ ಸೀದೋಯ್ತು, ಬಟ್ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಜ್ಜಿಗೆ ಮತ್ತು ಕಡಲೆ ಹಿಟ್ಟಿನ ಸಾರು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿರೋದಂತ ಹಾಕ್ತಿದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕು. ಕುದಿಯೋ ಟೈಮಲ್ಲಿ ಚಮಚನ ಆಡಿಸ್ತಾ ಇರಬೇಕು, ಯಾಕಂದರೆ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಕಡಲೆ ಹಿಟ್ಟು ಮತ್ತು ಅದು ಮಜ್ಜಿಗೆನ ಒಂಥರ ಮೊಸರು ಥರ ಆಗುತ್ತೆ. ಹಾಗಾಗಿ ಕುದಿಯೋ ಟೈಮಲ್ಲಿ 1-2 ನಿಮಿಷ ಕೈ ಆಡಿಸ್ತಾ ಇರಬೇಕು. ಇವಾಗ ಒಂದು ಚಿಟಿಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 5 ನಿಮಿಷದಲ್ಲಿ ರೆಡಿನೇ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅಯ್ಯೋ, ಬಿಸಿ ಬಿಸಿ ಕುಡಿಬೇಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರೆಡಿನೇ ಆಗೋಯಿತು. ಸೂಪರಾಗಿರುತ್ತೆ ಅನ್ನದ ಜೊತೆ ಕಾಂಬಿನೇಷನ್ನು. ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇನ್ನಷ್ಟು ಈಜಿ ರೆಸಿಪಿಗೋಸ್ಕರ ಪವಿತ್ರ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.